ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ಹನಿ ಹನಿ ಸೇರಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ಬಳ್ಳ ಅನ್ನೋ ಹಾಗೆ ಪುಟ್ಟ ಪುಟ್ಟ ಆಲೋಚನೆಗಳು ಹೆಮ್ಮರವಾಗಿ ಬೆಳೆದು ಅದಕ್ಕೆ ಸರಿಯಾದ ಸಹಕಾರ ಸಿಕ್ಕಾಗ ಅನೇಕ ನವೋದ್ಯಮಗಳು ಸೃಷ್ಟಿಯಾಗುತ್ತವೆ. ಅಂತಹ ಸ್ಟಾರ್ಟ್ಅಪ್ಗಳು ಮುಂದೆ ದೇಶದ ಪ್ರಗತಿಗೆ ಅಗಾಧವಾದ ಕೊಡುಗೆಗಳನ್ನು ನೀಡುತ್ತವೆ. ನಮ್ಮ ಜೊತೆ ಸೈಬರ್ ಸೇಪಿಯನ್ಸ್ನ ಮಾರ್ಕೆಟಿಂಗ್ ಲೀಡ್ ಆಗಿರುವ ಶಬರಿ ಹಾಗೂ ಸೀನಿಯರ್ ಸೆಕ್ಯೂರಿಟಿ ಅನಲಿಸ್ಟ್ ಆಗಿರುವ ಧೀರಜ್ ಅವರಿದ್ದಾರೆ. ಅವ್ರ ಕಂಪ್ನಿ ಬಗ್ಗೆ ಮಾತಾಡೋಣ. ನಮಸ್ತೆ, ವೆಲ್ಕಮ್. ಓಕೆ, ಇವಾಗ ನೋಡ್ತಾ ಇದ್ದೀವಿ ನಾವು AI ಟೆಕ್ನಾಲಜಿಯಿಂದ ತುಂಬ ಯೂಸರ್ಸ್ ಇದೆ, ಹಾಗೆ ಒಂದು ಥ್ರೆಟ್ ಕೂಡ ಇದೆ. ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲರೂ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಿರೋದ್ರಿಂದ, ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಿರೋದ್ರಿಂದ ನಮ್ಮ ಡೇಟಾ ಲೀಕ್ ಆಗೋ ಚಾನ್ಸಸ್ ಇದೆ. ಎಲ್ಲೋ ಒಂದು ಕಡೆ ಆ ವರಿ, ಟೆನ್ಷನ್ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವು ನಿಮ್ಮ ಕಂಪ್ನಿ ಸ್ಟಾರ್ಟ್ ಮಾಡಿದ್ರಾ? ವಾಟ್ ಡಸ್ ಯುವರ್ ಕಂಪ್ನಿ ಡೂ? ಟೆಲ್ ಅಸ್ ಅಬೌಟ್ ಯುವರ್ ಕಂಪ್ನಿ. So one of the primary things in today's digital age is that technology, even though it brings in a lot of good things for us, the attacks keep getting more sophisticated, the breaches keep getting more and more dangerous as we talk, and in a second they are like recorded vulnerabilities, attacks and all done like every second of the day, and that is a serious concern. So protecting your business and protecting your data is very, very crucial. It's very, very crucial in this day and age. So one of the primary things you need to do is to make sure that your business is completely compliant and is secure and has everything protected, which is why Cyber Sapiens has come to play. And a little bit about Cyber Sapiens that way. So we were established in 2019 by Robinson D'Souza, and we are located in Mangalore itself, but we are also located in USA, Canada, Australia, and we are also branching out to UAE and Europe as well. It's currently in the pipeline, and we have about 50 plus employees in the company right now. ಸೊ ಸೈಬರ್ ಸೆಕ್ಯುರಿಟಿಯಲ್ಲಿ ಈಗ ನಮಗೆ ಫಸ್ಟ್ ನಾವು ಟಾರ್ಗೆಟ್ ಮಾಡ್ತಿರೋದು ಆರ್ಗನೈಸೇಷನ್ಸಿಗೆ. ಬೇರೆ ಬೇರೆ ಆರ್ಗನೈಸೇಷನ್ಸಿಗೆ ಕೆಲವು ಸರ್ಟಿಫಿಕೇಟ್ ಬೇಕಾಗ್ತದೆ, ISO, HIPAA ಈ ಥರ ಎಲ್ಲ. ಅವರೀಗ ಮೆಡಿಕಲ್ ಆದರೆ ಅವರಿಗೊಂದು, ಇಲ್ಲ ಟೆಕ್ನಿಕಲ್ ಆದರೆ ಅವರಿಗೊಂದು, ಫೈನಾನ್ಷಿಯಲ್ ಆದರೆ ಒಂದು, ಹೀಗೆ ಬೇರೆ ಬೇರೆ ಸರ್ಟಿಫಿಕೇಟ್ಸಿಗೆ ನಾವು ಅವರಿಗೆ ಆಡಿಟಿಗೆ ಹೆಲ್ಪ್ ಮಾಡ್ತೇವೆ. ಆಡಿಟಿಗೆ ಮೇನ್ಲಿ ಬೇಕಾದದ್ದು ಅವರದ್ದು ಪ್ರಾಡಕ್ಟ್ಸ್ ಇರ್ತದೆ, ಅಥವಾ ವೆಬ್ಸೈಟ್ಸ್ ಇರ್ತದೆ, ಇನ್ಫ್ರಾಸ್ಟ್ರಕ್ಚರ್ ಇರ್ತದೆ. ಇದೆಲ್ಲ ನಾವು ಅವರಿಗೆ VAPT ಮಾಡ್ತೇವೆ. ಅಂದರೆ ಅವರದ್ರಲ್ಲಿ ಥ್ರೆಟ್ ಐಡೆಂಟಿಫೈ ಮಾಡಿ ಅದು ಹೇಗೆ ಮತ್ತೆ ಸೊಲ್ಯೂಷನ್ ಹುಡುಕೋದು, ಹೇಗೆ ಅದನ್ನು ಫಿಕ್ಸ್ ಮಾಡೋದಂತೆಲ್ಲ ಆ ಸರ್ವಿಸ್ ಪ್ರೊವೈಡ್ ಮಾಡ್ತೇವೆ. ಇನ್ನೊಂದು ನಾವು ಇರೋದು ಸ್ಟೂಡೆಂಟ್ಸಿಗೆ. ಈಗ ಸ್ಟೂಡೆಂಟ್ಸ್ ಅಥವಾ ಈಗ ಯಾವುದೇ ಆರ್ಗನೈಸೇಷನ್ಸ್ ಇದು ಎಂಪ್ಲಾಯೀಸ್ ಇರ್ಬೋದು, ಅವರಿಗೀಗ ಟ್ರೈನಿಂಗ್ ಕೊಡ್ತೇವೆ. ಸೈಬರ್ ಸೆಕ್ಯುರಿಟಿಯಲ್ಲಿ ಅವರಿಗೆ ಇಷ್ಟದು ಬ್ರ್ಯಾಂಚ್ ಯಾವುದಾದ್ರೂ ಇದ್ದರೆ, ನೆಟ್ವರ್ಕ್ ಅಥವಾ ವೆಬ್ ಅಪ್ಲಿಕೇಶನ್, ಇಲ್ಲ ಮೊಬೈಲ್ ಅಪ್ಲಿಕೇಶನ್, ಈ ಥರದ್ದೆಲ್ಲ ನಾವು ಟ್ರೈನಿಂಗ್ ಸಹ ಕೊಡ್ತೇವೆ ಅವರಿಗೆ. ಮತ್ತು ಇನ್ನೊಂದು ನಮ್ಮದು ಪ್ರಾಡಕ್ಟ್ ಉಂಟು, ಅಪ್ಲಿಕೇಶನ್ ಫಿಶಿಂಗ್ ಸಿಮ್ಯುಲೇಷನ್. ಇದು ಪ್ರಾಡಕ್ಟ್ ಫಿಶ್ ಕೇರ್ ಅಂತ. ಈಗ ಎಂಪ್ಲಾಯೀಸ್ ಇರ್ತಾರೆ ಕೆಲವು ಆರ್ಗನೈಸೇಷನ್ಸಲ್ಲಿ, ಅವರು ಹೇಗೆ ಸೆಕ್ಯೂರ್ ಇರ್ತಾರೆ? ಯಾಕೆಂದರೆ ನಮ್ಮದು ಮೊದಲಿದ್ದು ಗೇಟ್, ಈಗ ಸೆಕ್ಯೂರಿಟಿಗೆ ಮೊದಲ ಗೇಟ್ ಅಂದರೆ ಎಂಪ್ಲಾಯೀಸ್. ಈಗ ಅವರೇ ವೀಕ್ ಇದ್ದರೆ ನೆಕ್ಸ್ಟ್ ನಮಗೆ ಕಂಪೆನಿ ಸೆಕ್ಯೂರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಫಸ್ಟ್ ನಾವು ಎಂಪ್ಲಾಯೀಸ್ ಹೇಗೆ ಸೆಕ್ಯೂರ್ ಇದ್ದಾರಾ ಇಲ್ವಾ, ಅವರಿಗೆ ಅವೇರ್ನೆಸ್ ಉಂಟಾ ಸೈಬರ್ ಥ್ರೆಟ್ಸ್ ಬಗ್ಗೆ, ಇದರದ್ದು ನಾವು ಅಟ್ಯಾಕ್ ಮಾಡಿ, ಅಂದರೆ ಸಿಮ್ಯುಲೇಟ್ ಮಾಡಿ ಅಟ್ಯಾಕನ್ನು, ಆಮೇಲೆ ಅವರಿಗೆ ಅವೇರ್ನೆಸ್ ಟ್ರೈನಿಂಗ್ ಈ ಥರ ಎಲ್ಲ ಕೊಡ್ತೇವೆ. One more thing is we also provide like B2B and B2C solutions. So B2B solutions would essentially be just businesses that would need our services and solutions. And with B2C, we target students and all of these young people who want to pursue a career in this. So when it comes to marketing, it's essential to have the breakdown of our target audience. So when it comes to B2C, we would ideally want a more creative outlook to reach out to the younger generation, so they would be more educated when it comes to these cyber attacks and cyber threats, which is really causing a lot of issues. But when it comes to B2C, we have B2B, we have a different strategy at place, and that is an overseas marketing strategy. So in terms of that, we are pushing out the best on our social media. We have like meta campaigns and all of different things we can experiment. And yeah, I think this is one of the things. And also when it comes to B2C, we also provide webinars
and we have internships as well, which could really help the younger generation get more ideas about cyber security and how they can avoid all the AI generated data breaches, which is very very prominent at the moment as we speak, deep fakes and all of that. So as the younger generation gets a better reach and better idea of this, I think it would be helpful for everyone, and Mangalore can truly be the Silicon Beach of India. ಅಫ್ ಕೋರ್ಸ್. ಆ್ಯಂಡ್ ಧೀರಜ್, ನಿಮ್ದು ಏನಾದರೂ ಪ್ರಾಡಕ್ಟ್ ಅಥವಾ ಡಿಸೈನ್ ಏನಾದರೂ ಡೆವಲಪ್ ಮಾಡಿದ್ರಾ ಹೇಗೆ? ಹಾಂ, ಹೌದು ಹೌದು. ಒಂದು ಅದೇ ಹೇಳಿದಾಗೆ ಫಿಶಿಂಗ್ ಉಂಟು, ಅದು ಎಂಪ್ಲಾಯ್ ಅವೇರ್ನೆಸ್ ಬಗ್ಗೆ ಅಥವಾ ಫಿಶಿಂಗ್ ಅಟ್ಯಾಕನ್ನು ಸಿಮ್ಯುಲೇಟ್ ಮಾಡಿ. ಇನ್ನೊಂದು ನಾವು ಬೇರೆ ಬೇರೆ ಸರ್ವೀಸಸ್ ಬಗ್ಗೆ ಹೇಳಿದ್ವಿ ಅಲ್ಲ, ಈಗ ವೆಬ್ ಅಪ್ಲಿಕೇಶನ್, ಇದು ಮೊಬೈಲ್ ಅಪ್ಲಿಕೇಶನ್, ನೆಟ್ವರ್ಕ್. ಸೊ ಇದರ ಮೇಲೆ ಸಹ ನಾವು ಪ್ರಾಡಕ್ಟನ್ನು ಡೆವಲಪ್ ಮಾಡ್ತಿದ್ದೇವೆ ಈಗ ಎಂತ ಮಾಡ್ತದೆ ಅಂದರೆ, ಫಸ್ಟಿಗೆ ಅವರದ್ದು ನೆಟ್ವರ್ಕ್ ಸೆಕ್ಯೂರ್ ಉಂಟಾ ಅಥವಾ ವೆಬ್ ಅಪ್ಲಿಕೇಶನ್ ಸೆಕ್ಯೂರ್ ಉಂಟಾ ಅಂತ ನಾವು ಸ್ಕ್ಯಾನ್ ಮಾಡಿ ಅದರ ಮೇಲೆ ರಿಪೋರ್ಟ್ ತೆಗೆದು ಅದನ್ನು ಮತ್ತೆ ಆರ್ಗನೈಸೇಷನ್ಸಿಗೆ ಕೊಟ್ಟು ಫಿಕ್ಸ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಎಂತ ಅಂದರೆ, ಒಮ್ಮೆ ಫಿಕ್ಸ್ ಮಾಡಿದಾರಾ ಇಲ್ವಾ ಅಂತ ನಾವು ಕನ್ಫರ್ಮೇಷನ್ ಸಹ ಮಾಡ್ತೇವೆ. ಸೆಕೆಂಡ್ ಟೈಮ್ ಸೇಮ್ ಅಟ್ಯಾಕ್ ಮಾಡಿ ರಿಪೋರ್ಟ್ ಕೊಡ್ತೇವೆ. ಸೊ ಹೀಗೆ ನಮ್ಮ ಪ್ರಾಸೆಸ್ ಹೋಗ್ತದೆ. ಓಕೆ. ಸೊ ಡೇಟಾ ಬ್ರೀಚ್, ಅದರಲ್ಲೂ ಎಸ್ಪೆಷಲಿ ಪರ್ಸ್ನಲ್ ಡೇಟಾ ಅಂತ ಬಂದರೆ ಅದು ಕಾಮನ್ ಆಗಿದೆ, ಅದೊಂದು ಬಿಗ್ಗೆಸ್ಟ್ ಥ್ರೆಟ್ ಅಂತಲೇ ಹೇಳ್ಬೋದು ಪ್ರೆಸೆಂಟ್ ಡೇ ಅಲ್ಲಿ. ಸೊ ಆ ಒಂದು ಅಡ್ರೆಸ್ ಮಾಡ್ತಾ ಇದ್ದೀರಾ ಇಶ್ಯೂನ ಅಡ್ರೆಸ್ ಮಾಡ್ತಾ ಇದ್ದೀರಾ ನಿಮ್ಮಂಥ ಕಂಪ್ನಿಗಳಿಂದ. ಇಟ್ಸ್ ಮೋರ್ ಅಶ್ಯೂರಿಂಗ್ ಫಾರ್ ಪೀಪಲ್ ಆಲ್ಸೋ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ದ. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಜೊತೆ ಬ್ಲ್ಯಾಕ್ ಫ್ರಾಗ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ನ ಪ್ರೊಡಕ್ಷನ್ ಹೆಡ್ ಆಗಿರುವ ಅಂಕುರ್ ಕುಮಾರ್ ಹಾಗೂ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುವ ದೀಕ್ಷಾ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬ್ಲ್ಯಾಕ್ ಫ್ರಾಗ್ ಟೆಕ್ನಾಲಜಿ ಮೂಲಕ ಒಂದು MOLEO ಅನ್ನೋ ಒಂದು ಡಿವೈಸ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ರ. ಈ ಡಿವೈಸ್ ಬಗ್ಗೆ ತಿಳಿಸಿ. So actually the device is a vaccine portable vaccine carrier. So you can see now the device ಇದೆ, it has sensors. Device is a lithium ion battery where ಅದು ನಾವು ಟೆಂಪ್ರೇಚರ್ ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ -20 to +25 ಅಷ್ಟು ಟೆಂಪ್ರೇಚರ್ ಸೆಟ್ ಮಾಡ್ಬೋದು ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ಕೆಲವು ಲ್ಯಾಬ್ಸ್, ಕೆಲವು ಆಫೀಸ್, ಅವ್ರು ಸಪೋಸ್ ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ಅವ್ರದ್ದು ವ್ಯಾಕ್ಸಿನಿಗೆ ಒಂದು ಸರ್ಟನ್ ಟೆಂಪ್ರೇಚರ್ ಇರ್ತದೆ. ಸಪೋಸ್ ಅವರು 10 ಡಿಗ್ರಿ ಸೆಲ್ಸಿಯಸ್ ಇರ್ತಾರೆ. ಸೊ ಕೀಪಿಂಗ್ ಟಾಲರೆನ್ಸ್ ಆಫ್ 3 ಡಿಗ್ರಿ ಸೆಲ್ಸಿಯಸ್ -7 to -13 is my safe range. So whenever that will be in the range, it will be shows red. Correct. So once if it goes beyond that, it will turn red. So ಹಾಗೆ ಇದು ನೋಡಿ, ನೀವು ಈಗ ಕೋಲ್ಡ್ ಚೇಂಬರ್ ಇದೆ 1.5 ಲೀಟರ್ಸ್. ಸೊ ಅದರಲ್ಲಿ ನಾವು ವ್ಯಾಕ್ಸಿನ್ ಸ್ಟೋರ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಬಯೋಲಾಜಿಕಲ್ ಆಸ್ ವೆಲ್, ಯುವರ್ ಬ್ಲಡ್ ಸ್ಯಾಂಪಲ್ಸ್. ಸಿ ಇಟ್ ಹ್ಯಾಸ್ ಟರ್ನ್ ರೆಡ್. ಇದು ಯಾಕೆ ಹೇಳಿದರೆ, ನಾವು ಸೆಟ್ ಮಾಡಿದ್ದು ಟೆಂಪ್ರೇಚರ್ 5 ಡಿಗ್ರಿ, ಬಟ್ ಅದು ಮೇಲೆ ಹೋಗಿದೆ 8 ಪಾಯಿಂಟ್ ಸಮಥಿಂಗ್ ಹೋಗಿದೆ, ಅದಕ್ಕೆ 10. ಫಾರ್ ದ್ಯಾಟ್ ರೀಸನ್ ಇಟ್ ಈಸ್ ಶೋಯಿಂಗ್ ರೆಡ್. ಅಂದರೆ ಎಲ್ಲಿವರೆಗೂ ಈ ಟೆಂಪ್ರೇಚರ್ನ ಸೆಟ್ ಮಾಡ್ಬೋದು? ಟೆಂಪ್ರೇಚರ್ ಲಿಮಿಟೇಷನ್ಸ್ ಎಷ್ಟು? Yes, temperature limitations is from -20 to +25. So you can see there are buttons. So will you explain that? ಸೊ ಇಲ್ಲಿ ಸೆಟ್ ಟೆಂಪರೇಚರ್ ಬಟನ್ ಇದೆ. ಸೊ ವಿ ಕ್ಯಾನ್ ಸೆಟ್ ದ ಟೆಂಪರೇಚರ್. ಓಕೆ, ಪಾಸ್ವರ್ಡ್ ಇದೆ. ಓಕೆ ಇದೆ. ಸೊ ಈಗ ನಾವು ಓಕೆ. ಸೊ ಈಗ ಓಕೆ, ಇದು ಒಂದು 2 to 3 ಸೆಕೆಂಡ್ಸ್ ತೊಗೊಂಡು ಮೇನ್ ಸ್ಕ್ರೀನ್ಗೆ ಬರ್ತದೆ. ಸೊ ಅಗೈನ್ ದ ಟೆಂಪರೇಚರ್ ಈಗ ನಿಮಗೆ ರೆಡ್ ಕಲರ್ ಕಾಣೋದಿಲ್ಲ, ಯಾಕಂತ ಹೇಳಿದರೆ ನಾವು ಜಸ್ಟ್ 2 ಟೆಂಪರೇಚರ್ ಕಮ್ಮಿ ಮಾಡಿದ್ದೇವೆ. ನಾವು ಜಾಸ್ತಿ ಮಾಡಿದರೆ ನಿಮಗೆ ಇಲ್ಲಿ ರೆಡ್ ಕಲರ್ ಬರ್ತದೆ, ವಿಚ್ ಮೀನ್ಸ್ ದ ಡಿವೈಸ್ ಈಸ್ ನಾಟ್ ಮೀನ್ ಫಾರ್ ಯುವರ್ ಸೇಫ್ ಸ್ಟೋರೇಜ್ ಆಫ್ ದ ವ್ಯಾಕ್ಸಿನೇಷನ್. 3 ಸೆನ್ಸರ್ ಇದೆ. ಒಂದು ಇಲ್ಲಿ ಕಾಣ್ತಾ ಇದೆ ambient sensor. So this is the ambient sensor and This is a top sensor, and here one more is there, bottom sensor. ಸೊ ಇದನ್ನ ಎಲ್ಲಿ ಯಾರೆಲ್ಲ ಯೂಸ್ ಮಾಡ್ಬೋದು? ಇದನ್ನ ಮೇನ್ಲಿ ನೀವು ಆಶಾ ವರ್ಕರ್ಸ್ ಇದಾರಲ್ಲ, ಯಾರು ವ್ಯಾಕ್ಸಿನೇಷನ್ ಕ್ಯಾಂಪಿಗೆ ಹೋಗ್ತಿದ್ದಾರೆ ಅವರಿಗೆ ನೀವು ಕೊಡ್ಬೋದು, ಈಸಿಲಿ ಕ್ಯಾರಿ ಮಾಡ್ಬೋದು. ಇಟ್ಸ್ 6 to 6 kg ಇದೆ ಆ್ಯಂಡ್ ನೀವು ಇದನ್ನು ಈಸಿಲಿ ಯಾರು ಸಹ ಆ ಲೇಡಿ ಕ್ಯಾನ್ ಈಸಿಲಿ ಕ್ಯಾರಿ ದೀಸ್. ಮತ್ತು ನಿಮಗೆ ವ್ಯಾಕ್ಸಿನೇಷನ್ ಒಂದು 30 to 50 vials ಇಡ್ಬೋದು, ವಿಚ್ ಯು ಕ್ಯಾನ್ ರೀಚ್ 300 to 500 doses ಆಫ್ ವ್ಯಾಕ್ಸಿನೇಷನ್ ಟು ದ ಪೀಪಲ್. ಸೊ ಸಪೋಸ್ ನಿಮ್ಮದು 500 ಡೋಸ್ ಆಫ್ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಲಿಲ್ಲ ಆದರೆ ನೀವು ವಾಪಸ್ ಅದನ್ನು ತೊಗೊಂಡು ಬಂದು ನಿಮ್ಮ PHCಯಲ್ಲಿ ಅಥವಾ ಯಾವುದೇ ಒಂದು ಹೆಲ್ತ್ ಸೆಂಟರಲ್ಲಿ ಸ್ಟೋರ್ ಮಾಡಿ ನೆಕ್ಸ್ಟ್ ಡೇ ಆ ವ್ಯಾಕ್ಸಿನನ್ನು
ತೊಗೊಂಡು ಹೋಗ್ಬೋದು, ಅಥವಾ ನೀವು ಅಲ್ಲಿನೇ ಇಟ್ಟು ಬರೋದಾದ್ರೆ ಸಹ ಇಟ್ಟು ಬರ್ಬೋದು. ಸೊ ಒಂದ್ಸಲ ನೀವು ಫುಲ್ ಚಾರ್ಜ್ ಮಾಡಿದ ಮೇಲೆ ನಿಮಗೆ ಬ್ಯಾಟ್ರಿ ಬ್ಯಾಕಪ್ಪು ನಿಮ್ಮ ಆಂಬಿಯಂಟ್ ಅಂತ ಹೇಳಿದರೆ ನಿಮ್ಮ ಹೊರಗಿದ್ದು ಟೆಂಪರೇಚರ್ 43% ಇದ್ದರೆ ಆಗ ನಿಮಗೆ ಅದು ಮಿನಿಮಮ್ ಅಂತ ಹೇಳಿದರೆ ಸಹ 13 hours ಬರ್ತದೆ. ಆಂಬಿಯಂಟ್ ಟೆಂಪರೇಚರ್ ನಿಮಗೆ ಕಮ್ಮಿ ಇದ್ದರೆ, ಸ್ವಲ್ಪ ಕೂಲ್ ಇದ್ದರೆ ನಿಮಗೆ ಅದು 25 hours ಹಾಗೆ ಜಾಸ್ತಿ ಆಗ್ತಾ ಹೋಗ್ತದೆ. ನಿಮ್ಮ ಹೊರಗಿದ್ದು ಟೆಂಪರೇಚರ್ ಹೇಗೆ ಉಂಟು ಅದರ ಪ್ರಕಾರ ನಮ್ಮ ಬ್ಯಾಟ್ರಿ ಕೂಡ ವರ್ಕ್ ಆಗ್ತಾ ಬರ್ತದೆ. ಓಕೆ ಡಿಪೆಂಡಿಂಗ್ ಆನ್ ದ ರೂಮ್ ಟೆಂಪರೇಚರ್. ರೂಮ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. First PQS qualified device, and also we have sent these devices to ಬೇರೆ abroad send ಮಾಡಿದ್ದೇವೆ, Nigeria, African countries. Also some pilot testing is going on. Once that is confirmed, ನಮಗೆ we can proceed further on that. Also there are different variants. ಇದು ಒಂದೇ ವೇರಿಯಂಟ್, this is Mvolio. It has two variants, Pro ಇದೆ, Plus ಇದೆ. The difference is your battery capacity. This is a Plus variant where you will have different battery capacity. Your backup will be different. Again, Pro version is there where there is a less battery capacity, a different backup power will be there. Similarly, 2 more products are under process. R&D is working on it. So adu omme complete ಆದರೆ they will have transfer of that, then we can proceed with that. ಅಂಡ್ ಇನ್ನೊಂದು ಹ್ಯೂಮನ್ ಆರ್ಗನ್ಸ್ನೆಲ್ಲ ಇವಾಗ Yes. So this device can also work on human. For example, ಈಗ ನಾವು cornea tissue ನಾವು ಟ್ರಾನ್ಸ್ಪೋರ್ಟ್ ಮಾಡಿದ್ದೇವೆ. So Dr. Shroff from Delhi, he has used this device. ಅದನ್ನು ತಗೊಂಡಿದ್ದಾರೆ, cornea tissue ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ. So based on that experiment, we are very sure that it is helpful on that also. 3 devices. 3 device, yeah, exactly. 3 device. Also, we are planning now ಈಗ heart ಆಗಲಿ, kidney ಆಗಲಿ, or else or some different organs where it has to be kept under certain temperature. This will be very handy. But the requirement ಏನಿದ್ರೆ ನಾವು ಇದನ್ನು ಕಸ್ಟಮೈಸ್ ಮಾಡಬೇಕಾಗ್ತದೆ. See, your heart, my heart will have some different shapes and tolerances, right? So this particular section will not be enough. So R&D will be happening on this where we have to just customize on the size. So now kidney idbodu plus ನಿಮ್ಮ heart idbodu. So that depends. But your customization should happen. ಈಗ ಬ್ಲ್ಯಾಕ್ ಫ್ರಾಕ್ ಟೆಕ್ನಾಲಜಿಯಿಂದ ಇದೊಂದೇ ಡಿವೈಸ್ ಬಂದಿರೋದು ಅಥವಾ ಇನ್ನೂ ಬೇರೆ ಏನಾದರೂ ಫರ್ದರ್ ಪ್ಲಾನ್ಸ್ ಇದೆಯಾ? ಇನ್ನು 2 ಪ್ಲಾನ್ ಆನ್ಗೋಯಿಂಗ್ ಇದೆ. ಒನ್ ಈಸ್ Mvolio device is same, one is Pro Max. So in that what is there will be a scanner, barcode. ಈಗ ನಿಮಗೊಂದು ಮೆಡಿಕೇಶನ್ ಆಗಿರ್ತದೆ, ಬಟ್ ಯು ಆರ್ ನಾಟ್ ಶೋರ್ ವೆನ್ ಇಟ್ ಹ್ಯಾಸ್ ಹ್ಯಾಪನ್, ಯಾವಾಗ ಆಗಿದೆ ಅದು ನಿಮ್ಗೆ ಗೊತ್ತಿರಲ್ಲ. ಬಟ್ ದ್ಯಾಟ್ ಬಾರ್ಕೋಡ್ ವಿಲ್ ಹೆಲ್ಪ್ ಯು. ಫಾರ್ ಎಕ್ಸಾಂಪಲ್ ಎವ್ರಿ ಡೀಟೇಲ್ ವಿಲ್ ಬಿ ಶೋಡ್ ಸಮ್ವೇರ್, ರೈಟ್? ಸೊ ಅದನ್ನು ನಾವು ಸ್ಕ್ಯಾನ್ ಮಾಡಿದರೆ ನಿಮ್ಗೆ ಗೊತ್ತಾಗ್ತದೆ ಲಾಸ್ಟ್ ವ್ಯಾಕ್ಸಿನೇಷನ್ ಯಾವಾಗ ಆಗಿದ್ದು, ಯಾವ ಪರ್ಪಸ್ಸಿಗಿತ್ತು, ನೆಕ್ಸ್ಟ್ ಡ್ಯೂ ಡೇಟ್ ಯಾವಾಗ. ಸೊ ದ್ಯಾಟ್ ಆಲ್ ಇನ್ಫಾರ್ಮೇಷನ್ ಕುಡ್ ಬಿ ಗೆಟ್ ಫ್ರಮ್ ದರ್, ವಿ ಕ್ಯಾನ್ ಗೆಟ್ ಫ್ರಮ್ ದರ್. ಕಂಪ್ನಿ ಈಸ್ ಎಂಟೈರ್ಲಿ ಪ್ರಾಡಕ್ಟ್ ಬೇಸ್ಡ್, ಓನ್ಲಿ ಡಿಸೈನ್ ಫಾರ್ ಮೆಡಿಕಲ್ ಪರ್ಪಸ್ ಅಂತನಾ, ಅಥವಾ ಬೇರೆ ಏನಾದರೂ ಡಿವೈಸ್ ಬೇರೆ ಏರಿಯಾಸಲ್ಲಿ ಯೂಸ್ ಮಾಡುವಂಥದ್ದು ಏನಾದರೂ ಮ್ಯಾನುಫ್ಯಾಕ್ಚರ್? For example, there are certain labs who requires to store chemicals at certain degrees Celsius. So because now ಇದನ್ನು -20 ಇಂದ +25 ಇಡ್ಬೋದು, ಲ್ಯಾಬ್ ಅವ್ರದ್ದು ರಿಕ್ವೈರ್ಮೆಂಟ್ ಇದೆ, ಐ ವಾಂಟ್ ಟು ಸ್ಟೋರ್ ಮೈ ಕೆಮಿಕಲ್ ಅಟ್ -15. ಸೊ ಅದನ್ನು ನಾವು ಇಲ್ಲಿ ಸೆಟ್ ಮಾಡ್ಬೋದು. ಸೊ ಇಟ್ ಡಿಪೆಂಡ್ಸ್. ಮೇನ್ಲಿ ಇಟ್ಸ್ ಯೂಸ್ಡ್ ಇನ್ ಮೆಡಿಕಲ್ ಫೀಲ್ಡ್, ಬಟ್ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ಆಲ್ಸೋ ಇಟ್ ಕ್ಯಾನ್ ಬಿ ಯೂಸ್ಡ್. ಸೊ ಇನ್ ದ್ಯಾಟ್ ವೇ ಆಲ್ಸೋ ಇಟ್ ಈಸ್ 13485 medical grade, certified, ISO certified. This is 1.5 liter. Yeah. So that depends. When you go for organ, there has to be increased, right? So different organs will have different shapes and size, different capacity has to be done. So that customization is 13485. This is the grade. Also 9001 qualified. What 9001? That is also certificate there. Currently we are working on 14001, which is the environmental management system, which keeps all your management, environment requirement which is required for the device. Also the 27001, which is your data. This is IoT device. Your all real-time data ನೀವು ಇಲ್ಲಿ ನೋಡ್ಬೋದು. ನಿಮ್ಮ ಡಿವೈಸ್ ಈಗ ಆಸಾಮಲ್ಲಿದೆ, ಕಂಪ್ಲೇಂಟ್ ಮಾಡ್ತಾರೆ ಕಸ್ಟಮರ್, ಅಲ್ಲಿಂದ ಅವ್ರು ಹೇಳ್ತಾರೆ ನಮ್ಮದು ಟೆಂಪ್ರೇಚರ್ ಮಿಸ್ ಮ್ಯಾಚ್ ಇದೆ, ಐ ಕ್ಯಾನ್ ಜಸ್ಟ್ ಚೆಕ್ ಹಿಯರ್, ಇಲ್ಲಿ ನಾವು ನೋಡಿ ನಿಮಗೆ ಹೇಳ್ಬೋದು. ಸೊ ದಿಸ್ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಅಟ್ ದಿಸ್ ರೇಂಜ್, ದಿಸ್ ಈಸ್ ಯುವರ್ ಬ್ಯಾಟ್ರಿ ಕೆಪಾಸಿಟಿ, ನಿಮ್ಮದು ಬ್ಯಾಟ್ರಿ ಚಾರ್ಜ್ ಇಲ್ಲ, ಅದನ್ನು ನಾವು ಹೇಳ್ಬೋದು. ಬಟ್ ವಿ ಹ್ಯಾವ್ ನೋ provisions which we can alter, ಏನು ಆಕ್ಸೆಸ್ ಮಾಡಲಿಕ್ಕಿಲ್ಲ, ದ್ಯಾಟ್ ಓನ್ಲಿ ಕಸ್ಟಮರ್ ಹ್ಯಾಸ್. ಬಟ್ ವಿ ಕ್ಯಾನ್, ಇಫ್ ಎನಿ ಅಪ್ಡೇಟ್ ಇನ್ ದ ಸಾಫ್ಟ್ವೇರ್ ಇದ್ದರೆ ನಾವು ಅದನ್ನು ಮಾಡ್ಬೋದು ಕರೆಕ್ಟ್ ಆನ್ಲೈನ್. ಮೋಸ್ಟ್ ರಿಕ್ವೈರ್ಡ್ ಆ್ಯಂಡ್ ಎಸೆನ್ಷಿಯಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು, ಎಸ್ಪೆಷಲಿ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಇನ್ನಷ್ಟು ಈ ಥರದ್ದು ಹೊಸ ಯೂನಿಕ್ ಪ್ರಾಡಕ್ಟ್ಸ್ ನಿಮ್ಮ ಕಡೆಯಿಂದ ಬರಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನಮ್ಮ ಜೊತೆ MTS ಕಂಪನಿಯ ಕಾರ್ಪೊರೇಟ್ ಸ್ಟ್ರಾಟಜಿ ಆಫೀಸರ್ ಆಗಿರುವ ಸಹಾರ ಹಾಗೂ ಸಾಫ್ಟ್ವೇರ್ ಟೆಸ್ಟರ್ ಆಗಿರುವ ಶ್ರೀಜಾ ಅವರಿದ್ದಾರೆ. ಅವ್ರ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ.
ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಮಿಬ್ಬರಿಗೂ. ಸೊ ಈ ಮಕ್ಕಳ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಬಂದಾಗ ಸಾಕಷ್ಟು ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ, ಬೋತ್ ಚಿಲ್ಡ್ರನ್ ಆ್ಯಂಡ್ ಪೇರೆಂಟ್ಸ್. ಸೊ ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಕಂಪ್ನಿ ಕೆಲಸ ಮಾಡ್ತಾ ಇದೆ. ಅಂದರೆ ಒಂದು ಮಗು ಬೆಳವಣಿಗೆಗೆ ಚಿಕ್ಕನಿಂದ ದೊಡ್ಡವರಾಗೋವರೆಗೂ, ಒಂದು ಏಜಿಗೆ, ಒಂದು ಮೆಚ್ಯೂರಿಟಿ ಬರೋವರೆಗೂ ಅದಕ್ಕೆ ಬೇಕಾಗಿರುವಂತಹ, ಅದಕ್ಕೆ ಪೂರಕವಾಗಿರುವಂತಹ ಒಂದಷ್ಟು ಸ್ಕಿಲ್ ಸೆಟ್ನ ನೀವು ಹೇಳ್ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ. Okay, namaste everyone. My True Skills is actually based from Manipal. We are working from Manipal itself. We are an all-woman team as well, and we are working towards the empowering the children and the mothers at home as well. So, idaralli now andre student makkalige ಹ್ಯೂಮನ್ ವ್ಯಾಲ್ಯೂಸ್ ಎಜುಕೇಷನ್ ಹಾಗೆ ಹೇಳ್ತೇವೆ ಅಲ್ವಾ, ಅದು ಒಂದು ಕಲಿಸಲಿಕ್ಕೆ ಇದು ನಮ್ಮದು ಒಂದು ದಾರಿ. ಓಕೆ, ಸೊ ವಿ ಎಕ್ಸ್ಪೆಕ್ಟ್ ದ್ಯಾಟ್ ಚಿಲ್ಡ್ರನ್ ವಿಲ್ ಗೆಟ್ ಅ ಫರ್ಮ್ ಫೌಂಡೇಶನ್ ಥ್ರೂ ದಿಸ್ MTS ಪ್ಲ್ಯಾಟ್ಫಾರ್ಮ್, ಸೊ ದ್ಯಾಟ್ ಏನಾದರೂ ಚಾಲೆಂಜಸ್ ಅವರ ಲೈಫಲ್ಲಿ ಮುಂದೆ ಆಗಿ ಅವರಿಗೆ ಇದ್ದರೆ ದೇ ಆರ್ ಏಬಲ್ ಟು ಕೋಪ್ ವಿತ್ ಇಟ್, ಬಿಕಾಸ್ ದೇ ಆರ್ ಗೋಯಿಂಗ್ ಟು ಬಿ ಲರ್ನಿಂಗ್ ಅ ಲಾಟ್ ಆಫ್ ಕೋಪಿಂಗ್ ಸ್ಕಿಲ್ಸ್. ಸ್ಟ್ರೆಸ್ ಇರ್ಬೋದು, ಹೇಗೆ ಅವರು ಅಪ್ನೆ ಹೌ ದೇ ಕ್ಯಾನ್ ಮ್ಯಾನೇಜ್ ದೆಮ್ಸೆಲ್ವ್ಸ್, ಆ್ಯಂಡ್ ಅದರಲ್ಲಿ ಬೇರೆ ಅವರು ಹೇಗೆ ಸ್ಕಿಲ್ಸ್ ಮತ್ತು ಅವರದ್ದು ಟೂಲ್ಸ್ ಯಾವುದು ಟೂಲ್ಸ್ ಅವರು ಯೂಸ್ ಮಾಡ್ಬೋದು, ಅವರು ಐಡೆಂಟಿಫೈ ಮಾಡಿ ಅದು ದೇ ವಿಲ್ ಬಿ ಏಬಲ್ ಟು ಫೇಸ್ ಎನಿ ಚಾಲೆಂಜಸ್ ಇನ್ ಫ್ಯೂಚರ್ ಆ್ಯಸ್ ದೇ ಗ್ರೋ ಅಪ್. ಸೊ ದಿಸ್ ಇಸ್ ಅ ವೆರಿ ಸ್ಟ್ರಕ್ಚರ್ಡ್ ಕರಿಕ್ಯುಲಮ್ ದಟ್ ವಿ ಹ್ಯಾವ್ ವರ್ಕ್ಡ್ ಔಟ್ ಆಫ್ ಲಾಟ್ ಆಫ್ ರಿಸರ್ಚ್ ಎಲ್ಲ ಹೋಗಿದೆ ಇದಕ್ಕೆ. ಮತ್ತು ನಾವು ಸೈಕಾಲಜಿಸ್ಟಿಗೆ, ಟೀಚರ್ಸಿಗೆ, ಪ್ರಿನ್ಸಿಪಲ್ಸಿಗೆ ಎಲ್ಲ ಕೋಆರ್ಡಿನೇಟ್ ಮಾಡಿ ಇದು ಮಾಡಿದ್ದೇವೆ. ಸೊ ದಟ್ ವೇ ಇಟ್ ಈಸ್ ಅ ವೆರಿ ಓಪನ್ ಪ್ಲ್ಯಾಟ್ಫಾರ್ಮ್. And we're also inviting schools to come and check into these platforms, because what they cannot do, I think we can do it for them. As a team, we have an excellent team here. We have a good team of engineers, doctors, and psychologists and teachers who have put a lot of effort in researching this curriculum. And it is a very age appropriate. So we want more children to come and understand this so that they grow into healthy human beings. ವೆರಿ ನೈಸ್. ಆ್ಯಂಡ್ ಶ್ರೀಜಾ, ಯಾವ ಥರದ ಸ್ಕಿಲ್ಸ್ನ ಹೇಳ್ಕೊಡ್ತಾ ಇದ್ದಾರೆ? ನಮ್ಮದು ಮುಖ್ಯ ಉದ್ದೇಶ ಅಂದರೆ ನಾಯಕತ್ವ ಮೇಯ್ನ್, ಮತ್ತು ಅವರೇ ಸ್ವಂತ ನಿರ್ಧಾರ ತಗೊಳ್ಳೋದು, ಡಿಸಿಷನ್ ಮೇಕಿಂಗ್, ಮತ್ತು ಅವರು ಎಲ್ಲ ರೀತಿಯ ಶೈಕ್ಷಣಿಕ ಮತ್ತು ಸಾಮಾಜಿಕ ಇತರ ಎಲ್ಲದರಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು ಅವರದ್ದು. ಹಾಗೆ ಮತ್ತು ಅವರನ್ನು ತುಂಬ ವಿಶ್ವಾಸ ಅಂದರೆ ಕಾನ್ಫಿಡೆನ್ಸ್ ಇರಬೇಕಂತ, ಅಂದರೆ ಆ ಥರದ್ದು. ಮತ್ತು ಅವರು ಮಾನಸಿಕವಾಗಿ ತುಂಬ ಬೆಳವಣಿಗೆ ಆಗಬೇಕು, ಅಂದರೆ ಇಮೋಷ್ನಲಿ ಸ್ಟ್ರಾಂಗ್ ಇರಬೇಕು, ಮತ್ತು ಅವರನ್ನು ಒತ್ತಡದಿಂದ ಹೊರಗೆ ತರಬೇಕು, ಅದು ಮೇಯ್ನ್. ಈ ಥರ ಎಲ್ಲ. ಓಕೆ, ಅಂದರೆ ಓವರಾಲ್ ಮೆಂಟಲ್ ಹೆಲ್ತ್ ಜೊತೆಗೆ ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಆ್ಯಂಗ್ಸೈಟಿ, ಆ್ಯಸ್ ಯು ಸೈಡ್, ಸೊ ಇದೆಲ್ಲವನ್ನು ಅದರ ಜೊತೆಗೆ ಒಂದಷ್ಟು ಕ್ವಾಲಿಟೀಸ್, ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ಬೋದು, ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್, ಇದೆಲ್ಲವನ್ನು ಬೆಳೆಸೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಓಕೆ, ಈಗ ದೊಡ್ಡ ಮಕ್ಕಳು ಒಂದು ಹಂತ, ಅಂದರೆ ಒಂದು ಮಿಡಲ್ ಸ್ಕೂಲ್ ಅಥವಾ ಹೈಸ್ಕೂಲ್ ಅವ್ರಿಗೆ ಆದರೆ ವರ್ಬಲಿ ಅವ್ರಿಗೆ ನಾವು ಹೇಳ್ಬೋದು ಇದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ. ತುಂಬ ಚಿಕ್ಕ ಪ್ರೈಮರಿ ಸ್ಟೇಜಲ್ಲಿ ಇರ್ತಾರಲ್ಲ, ಆ ಮಕ್ಕಳಿಗೆ ಯಾವ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಂಡು ಹೇಳ್ಕೊಡ್ತಾರೆ? ಅದಕ್ಕೆ ನಾವು ನಮ್ಮದು ಕ್ಲಾಸಸ್ ಹೀಗೆ ಡಿಸೈನ್ ಆಗಿದೆ. ಸೊ ಇದು ಏಜ್ ಅಪ್ರೋಪ್ರಿಯೇಟ್ ಮಾಡಿ. ಈಗ ನಾನು ಸೆಲ್ಫ್ ಅವೇರ್ನೆಸ್, ಈಗ ಸಣ್ಣ ಮಗುವಿಗೆ ಹೇಗೆ ಸೆಲ್ಫ್ ಅವೇರ್ನೆಸ್ ಹೇಳೋದು, ಅದನ್ನೇ ಹಿ ವಿಲ್ ಟಾಕ್ ಅಬೌಟ್ ಮೈ ಸೆಲ್ಫ್, ಹೌ ಹಿ ಕ್ಯಾನ್ ರೆಕಗ್ನೈಸ್ ಅವನ ಒಳಗೆ ಹೇಗೆ ಯಾವುದೆಲ್ಲ ಗುಡ್ ಕ್ವಾಲಿಟೀಸ್ ಇದೆ, ಹೂ ಈಸ್ ಹಿ ಹ್ಯಾಸ್ ಟು ಫಸ್ಟ್ ಅಪ್ರಿಷಿಯೇಟ್ ಹೂ ಹಿ ಈಸ್, ಓಕೆ, ಹಿಸ್ ನೇಮ್ and his personality, and how he can stand away out from the crowd. So all these now ನಮ್ಮ ಕೋರ್ಸಲ್ಲಿ ಹಾಗೆ ಸಣ್ಣ ಚಾಪ್ಟರ್ಸ್ ಇದೆ, ಸಣ್ಣ ಟಾಪಿಕ್ಸ್ ಇದೆ. ಸೊ ಅದೇ ಟಾಪಿಕಲ್ಲಿ ದ ಚೈಲ್ಡ್ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಇಟ್ ಈಸ್ ನಾಟ್ ಒನ್ ರೂಲ್ ಫಾರ್ ಆಲ್. ಓಕೆ, ಸೊ ಲೈಕ್ ಎವ್ರಿ ಚೈಲ್ಡ್ ಈಸ್ ಯುನೀಕ್, ದಿಸ್ course is also very much unique, and hopefully each child we want to strengthen. That is the whole idea, to get them out as the best human being that is possible. ಓಕೆ, ಅಂದರೆ ಏಜ್ ವೈಸ್ ನೀವು ಅವ್ರಿಗೆ ಕಸ್ಟಮೈಸ್ಡ್ ಆಗಿ ಹೇಳ್ಕೊಡೋದು. ಓಕೆ, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮದು ಒಂದು ಕೋಚಿಂಗ್ ಅಥವಾ ಈ ಥರದ್ದು ಒಂದು ಸರ್ವಿಸ್ ಅವೈಲೇಬಲ್ ಇದೆ? ನಮ್ಮದು ವೆಬ್ಸೈಟ್ ಇದೆ, ಇಟ್ಸ್ www.mytrueskills.com, ಆ್ಯಂಡ್ ಅವೈಲೇಬಲ್ ಇದೆ. ಅದು ವೆಬ್ಸೈಟಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ ಅವೈಲೇಬಲ್ ಇದೆ ಮ್ಯಾಮ್. ಸೊ ವೆನ್ ಎವರ್ ದ ಪ್ಯಾರೆಂಟ್ ಕ್ಯಾನ್ ಜಸ್ಟ್ ಲಾಗ್ ಇನ್
and they can register for free, log in, get all the details, and we are there to help. ಯಾವುದಾದ್ರು ಇನ್ಸ್ಟಿಟ್ಯೂಟ್ಸ್ ಜೊತೆ ಟೈ ಅಪ್ ಆಗಿದ್ದೀರಾ? Yes. Now, currently, because we are in Manipal, we are with Mahe, we are with Nitte, with the UG students, and even other schools in and around Udupi and Manipal. Yes. And how is the response and feedback? It's very good actually, because this is a very unique step that is taken to understanding universal human values. So what happens is, when parents do need this to help them with their academics with the student, so we are trying to empower even the mothers in this, so that she can be a personal teacher to her child, and she can of course identify the child personally because it is her child, and she can use these tools that we are sharing with the children, so that they have a better future in ahead of them. Thank you so much. Thank you so much. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಒಂದು ಮಾತಿನಂತೆ ಒಂದು ಮಗು ಪರಿಪೂರ್ಣ ವ್ಯಕ್ತಿ ಆಗಬೇಕು ಅಂತ ಅಂದರೆ ಒಂದಷ್ಟು ಕ್ವಾಲಿಟೀಸ್ ಬೇಕಾಗುತ್ತೆ. ಅದು ಪ್ರೈಮರಿ ಸ್ಟೇಜಿಂದ ಸಿಕ್ಕರೆ ಅದು ನೇಷನ್ಗೆ ಆ ಮಗುವಿಂದ ಒಂದು ಒಳ್ಳೆಯ ಕೊಡುಗೆ ಕೂಡ ನೀಡ್ಬೋದು. ನಾವು ಈಗ ಮಾತಾಡ್ತಾ ಇದ್ದೇವೆ ಒಳಗೆ, ಮಿಸ್ಟರ್ ಖರ್ಗೆ ಸಹ ಹೇಳಿದರು, we are growing. Mangalore is coming out as a very important city, whether it is technology or if it's startup and all this, but to enhance all this and to empower all this, to strengthen all this from the base, we need a very a very balanced society and very balanced individuals to come out from the city as well. Thank you so much for sharing the information with us. It was my pleasure, ma'am. Thank you so much for giving us the space and the platform. Thank you very much. ಮಂಗಳೂರಿನ ಕಡಲ ತೀರದ ಆಟವೂ ಚಂದ, ಮೀನಿನ ಊಟವೂ ಚಂದ. ಇಲ್ಲಿನ ಪ್ರಕೃತಿಯ ಸೊಬಗು ರಮ್ಯ. ಈಗಷ್ಟೇ ಬೆಳೀತಾ ಇರುವಂತಹ ಸ್ಟಾರ್ಟಪ್ ಎಕೋಸಿಸ್ಟಮ್ ಅಷ್ಟೇ ಅದಮ್ಯ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.